ಹಲೋ ಜನಗಳೇ, ಹೇಗಿದ್ದೀರಾ? ನಾನು ನಿಮ್ಮ ಮಹಾದೇವ್, ನೀವು ನೋಡ್ತಾ ಇದ್ದೀರಾ ಸೈಟೆಕ್ ಮಾಹಿ. ಇವತ್ತಿನ ವಿಡಿಯೋದಲ್ಲಿ ವಿಡಿಯೋ ಮಾಡ್ತಿದ್ಯಾ? ಸರಿ, ನಂಗೊಂದು ಡೌಟ್ ಐತೆ, ಅದನ್ನು ಕ್ಲಿಯರ್ ಮಾಡ್ತೀಯಾ? ಅದೇನು ಹೇಳು. ಅಲ್ಲ, ಇವಾಗ ಸಡನ್ನಾಗಿ ಇದ್ದಕ್ಕಿದ್ದಂಗೆ ನಮ್ಮ ಮೊಬೈಲ್ನ ಯಾರು ಕತ್ಕೊಂಡು ಹೋಗ್ಬಿಟ್ರೆ ಅಥವಾ ಕಿತ್ಕೊಂಡು ಹೋಗ್ಬಿಟ್ರೆ, ಇಲ್ಲ ನಾವೇ ಮರ್ತೆ ಹೋಗ್ಬಿಟ್ರೆ ಅದು ಮುಂದೆ ಏನು ಮಾಡೋದು? ಆಯಿತು, ಹೇಳ್ತೀನಿ ಕೇಳಿಸ್ಕೊ. ಈ ಥರ ಸಿಚುವೇಷನಲ್ಲಿ ನೀವು ಪ್ಯಾನಿಕ್ ಆಗಬಾರ್ದು, ಹಾಗೆ ಟೆನ್ಷನ್ ಕೂಡ ತೊಗೊಬಾರ್ದು. ಸಿಂಪಲ್ಲಾಗಿ ನಿಮ್ಮ ಮೊಬೈಲ್ ತೊಗೊಳ್ಳಿ. ಅಯ್ಯೋ ಮೊಬೈಲ್, ನನ್ನ ಮೊಬೈಲು 2000 years later. ಫ್ರೆಂಡ್ಸ್, ನಿಮ್ಮ ಮೊಬೈಲ್ ಅಂತಂದರೆ ನಿಮ್ಮ ಮೊಬೈಲ್ ಅಲ್ಲ, ನಿಮ್ಮ ಅಕ್ಕಪಕ್ಕ ಯಾರ ಹತ್ರ ಅವ್ರ ಹತ್ರ ಮೊಬೈಲ್ ತೊಗೊಳ್ಳಿ, ಅಥವಾ ನಿಮ್ಮ ಫ್ರೆಂಡ್ಸ್ ಯಾರೋ ಗೊತ್ತಿದ್ರೆ ಅವ್ರೊಂದು ಮೊಬೈಲ್ ತೊಗೊಳ್ಳಿ. ಅವ್ರದ್ರಲ್ಲಿ ಗೂಗಲ್ ಪ್ಲೇ ಸ್ಟೋರ್ನ ಓಪನ್ ಮಾಡಿಬಿಟ್ಟು ಗೂಗಲ್ ಫೈಂಡ್ ಅಪ್ ಅನ್ನೋ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿದ್ರೆ ಡಿಫಾಲ್ಟಾಗಿ ಆ ಒಂದು ಮೊಬೈಲಲ್ಲಿ ಯಾರ್ದು ಮೇಲ್ ಐ ಡಿ ಇರುತ್ತಲ್ಲ, ಆ ಒಂದು ಮೇಲ್ ಐ ಡಿ ನಿಮಗೆ ಶೋ ಮಾಡುತ್ತೆ. ಅದ್ರ ಕೆಳಗಡೆ ನಿಮಗೆ ಸೈನ್ ಇನ್ ಆ್ಯಸ್ ಗೆಸ್ಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಅಂದರೆ ನಿಮ್ಮ ಮೊಬೈಲಲ್ಲಿ ಯಾವುದೊಂದು ಮೇಲ್ ಐ ಡಿ ಇರುತ್ತಲ್ಲ, ಆ ಒಂದು ಮೇಲ್ ಐ ಡಿನ ಇಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ. ಹಾಗೆ ಪಾಸ್ವರ್ಡ್ ಎಂಟ್ರ್ ಮಾಡಬೇಕಾಗಿರುತ್ತೆ. ಅಣ್ಣ, ಪಾಸ್ವರ್ಡೇ ಮರ್ತೋಗ್ಬಿಟ್ಟೈತಲ್ಲ ಅಣ್ಣ. ಆವಾಗ ನಿನ್ನ ಮೊಬೈಲು ಟೆನ್ಷನ್ ತಗೋಬೇಡ. ಆವಾಗ ನೀನು ಏನು ಮಾಡಬೇಕು ಅಂತಂದರೆ, ನಾನು ಹೇಳೋದು ನೆಕ್ಸ್ಟ್ ಸ್ಟೆಪ್ನ ಫಾಲೋ ಮಾಡಬೇಕು. ಅಥವಾ ಹೇಗಾದರೂ ಮಾಡಿ ಆ ಒಂದು ಪಾಸ್ವರ್ಡನ್ನ ನಾವು ರಿಕವರಿ ಮಾಡಲೇಬೇಕು ಅಂತಂದರೆ ಅದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಒನ್ಸ್ ನೀವು ಪಾಸ್ವರ್ಡ್ ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ಈ ಥರ ಮೊಬೈಲಲ್ಲಿ ನಿಮ್ಮ ಡಿವೈಸ್ನ ತೋರಿಸ್ತಾ ಇರುತ್ತೆ. ಅದ್ರ ಮೇಲೆ ಟಚ್ ಮಾಡಿದ್ರೆ ನಿಮ್ಮೊಂದು ಮೊಬೈಲ್ಗೆ 3 ಆಪ್ಷನ್ ಬರುತ್ತೆ. ಇದರಲ್ಲಿ ಯಾಕೆ ತೋರಿಸ್ತಾ ಇಲ್ಲ ಅಂತಂದರೆ, ಇದು ನನ್ನದೇ ಮೊಬೈಲ್ ಆಗಿರೋದ್ರಿಂದ ಇದು ತೋರಿಸ್ತಲ್ಲ. ಸೊ ಇದನ್ನು ನಾನು ವೆಬ್ಬಲ್ಲಿ ಓಪನ್ ಮಾಡ್ತೀನಿ, ನಿಮಗೆ ತೋರಿಸುತ್ತೆ ನೋಡ್ಕೊಳ್ಳಿ. ಸೊ ಇದರಲ್ಲಿ 3 ಆಪ್ಷನ್ ತೋರಿಸ್ತಿಲ್ಲ. ಇದರಲ್ಲಿ ಮೊದಲನೇ ಆಪ್ಷನ್ನು ಏನಕ್ಕೆ ಅಂತಂದರೆ, ನಿಮ್ಮ ಮೊಬೈಲ್ ಅಲ್ಲೇ ಇಟ್ಕೊಂಡು ಮರ್ತೋಗ್ಬಿಟ್ಟಿದ್ರೆ ನೀವು ಈ ಒಂದು ಆಪ್ಷನ್ ಯೂಸ್ ಮಾಡ್ಬೋದು. ಜಸ್ಟ್ ಲೈಕ್ ಇದನ್ನ ಪ್ಲೇ ಸೌಂಡ್ ಅಂತ ಕೊಟ್ಟರೆ ನಿಮ್ಮ ಮೊಬೈಲಲ್ಲಿ ಥರ ಸೌಂಡ್ ಅನ್ನೋದು ಬರುತ್ತೆ. ಇನ್ನು ಸೆಕೆಂಡ್ ಆಪ್ಷನ್ ಇದೆಯಲ್ಲ, ಈ ಒಂದು ಆಪ್ಷನ್ ನೀವು ಓಪನ್ ಮಾಡಿದ್ರೆ ನಿಮ್ಮೊಂದು ಮೊಬೈಲ್ನ ಲಾಕ್ ಮಾಡ್ಬೋದು. ಅಥವಾ ನೀವೊಂದು ಮೇಲ್ ಐ ಡಿ ಏನಿಲ್ಲ ಸೈನ್ ಇನ್ ಆಗಿರ್ತಿಲ್ಲ, ಆ ಒಂದು ಸೈನ್ ಇನ್ ಆಗಿರೋ ಒಂದು ಮೇಲ್ ಐ ಡಿ ಅಲ್ಲಿಂದ ಲಾಗೌಟ್ ಆಗಿಬಿಡುತ್ತೆ. ಹಾಗೆಯೇ ನೀವು ಗೂಗಲ್ ವಾಲೆಟಲ್ಲಿ ಯಾವುದೋ ಒಂದು ಕಾರ್ಡ್ಸ್ಗಳನ್ನ ಸೇವ್ ಮಾಡ್ಕೊಂಡಿದ್ರೆ ಅದನ್ನು ಕೂಡ ನೀವು ಎರೇಸ್ ಮಾಡ್ಕೊಬೋದು. ಇನ್ನು ಮೂರನೇ ಆಪ್ಷನ್ ಇದೆಯಲ್ಲ, ಈ ಒಂದು ಆಪ್ಷನ್ ಯೂಸ್ ಮಾಡಿದ್ರೆ ನಿಮ್ಮೊಂದು ಡೇಟಾ ಯಾವುದೆಲ್ಲ ಇರುತ್ತಲ್ಲ, ಇದು ಬೇರೆಯವ್ರ ಕೈಗೆ ಸಿಗಬಾರ್ದು ಅಂತಂದರೆ ನೀವು ಎರೇಸ್ ಮಾಡ್ಕೊಬೇಕಂತಂದರೆ ಈ ಒಂದು ಆಪ್ಷನಿಂದ ನೀವು ಎರೇಸ್ ಮಾಡ್ಕೊತಾ ಹೋಗ್ಬೋದು. ಸೆಕೆಂಡ್ ಸ್ಟೆಪ್, ನಿಮ್ಮ ಒಂದು ಸಿಮ್ನ ಹಾಗೆ ಬ್ಯಾಂಕ್ ಆಕ್ಸೆಸ್ನ ಬ್ಲಾಕ್ ಮಾಡಬೇಕು. ಹೇಗೆ ಅಂದರೆ, ನಿಮ್ಮೊಂದು ನೆಟ್ವರ್ಕ್ ಪ್ರೊವೈಡರ್ಗಳು ಇರ್ತಾರಲ್ಲ, ಅವ್ರಿಗೆ ಕಾಲ್ ಮಾಡಿಬಿಟ್ಟು ಈ ಥರ ಮೊಬೈಲ್ ಲಾಸ್ ಆಗಿದೆ, ಸಿಮ್ನ ಬ್ಲಾಕ್ ಮಾಡಿ ಅಂತಂದರೆ ಅವರು ಬ್ಲಾಕ್ ಮಾಡ್ತಾರೆ. ಹಾಗೆ ನಿಮ್ಮೊಂದು ಬ್ಯಾಂಕ್ ಇರುತ್ತಲ್ಲ, ಅದರದ್ದು ಕಸ್ಟಮರ್ ಕೇರ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಈ ಥರ ಸಿಚುವೇಶನ್ ಅಂತ ಎಕ್ಸ್ಪ್ಲೈನ್ ಮಾಡಿ ನಿಮ್ಮೊಂದು ಬ್ಯಾಂಕ್ ಆಕ್ಸೆಸ್ನ ಯಾವುದೇ ಒಂದು UPI ಆ್ಯಪ್ಸ್ಗಳಿಗೆ ಬ್ಲಾಕ್ ಮಾಡಿ ಅಂತಂದರೆ ಅವರು ಕೂಡ ಬ್ಲಾಕ್ ಮಾಡ್ತಾರೆ. ಅಣ್ಣ, ಗೊತ್ತಾಯಿತು. ಈ ಒಂದು ಪ್ಯಾನಿಕ್ ಟೈಮಲ್ಲಿ ಅರ್ಜೆಂಟಾಗಿ ಇದೆಲ್ಲ ಹೇಗೆ ತಿಳ್ಕೊಳ್ಳೋದು ಅಂತೀರಾ? ಸಿಂಪಲ್, ನೀವು ಬೇರೆಯವ್ರ ಮೊಬೈಲ್ ತೊಗೊಂಡು 198 ಇದು ಕಂಪ್ಲೇಂಟ್ಗೆ, 199 ಎನ್ಕ್ವೈರಿ ಈ ಒಂದು ನಂಬರ್ಗೆ ಬೇರೆಯವ್ರ ಮೊಬೈಲಿಂದ ನೀವು ಕಾಲ್ ಮಾಡಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಬೋದು. ಇದಲ್ಲದಂತೆ ನಿಮ್ಮೊಂದು ಸಿಮ್ಮು ಯಾವ ಅಗ್ರಿಗೇಟರ್ ಕೊಡ್ತಾರಂತೆ, ಏರ್ಟೆಲ್, ಜಿಯೋ ಮತ್ತು ವೊಡಾಫೋನ್ ಐಡಿಯಾ, BSNL ಇದ್ರದ್ದು ಒಂದು ಅಫಿಷಿಯಲ್ ಆ್ಯಪ್ ಇರುತ್ತಲ್ಲ, ಅದ್ರ ಮುಖಾಂತರ ನೀವು ಕೊಡ್ಬೋದು. ಅದ್ರದ್ದು ಡೀಟೇಲ್ಸ್ ನಮಗೆ ಕೊಡ್ತಾ ಇದ್ದೀನಿ. ಇದೆಲ್ಲ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಪೊಲೀಸ್ ಕಂಪ್ಲೇಂಟ್. ನೀವು ನಿಮ್ಮ ಹತ್ತಿರದಲ್ಲಿರೋ ಒಂದು ಪೊಲೀಸ್ ಸ್ಟೇಷನ್ಗೆ ವಿಸಿಟ್ ಮಾಡ್ಬೋದು. ಇದೆಲ್ಲ ಆಗಲ್ಲ ಅಂತಂದರೆ ಈಸಿಯಾಗಿ ನೀವು ಆನ್ಲೈನಲ್ಲೇ FIRನ ರಿಜಿಸ್ಟರ್ ಮಾಡ್ಬೋದು. ಇದರಲ್ಲಿ ನಿಮಗೆ 2 ವಿಷಯನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಒಂದು ನಿಮ್ಮ ಮೊಬೈಲ್ನ IMI ನಂಬರ್, ಎರಡನೇದು ಮೊಬೈಲ್ ತೊಗೊಂಡಿರೋ ಇನ್ವಾಯ್ಸ್. ನಿಮ್ಮೊಂದು ಮೊಬೈಲ್ ಬಾಕ್ಸ್ನ ಹಿಂದ್ಗಡೆ ನಿಮ್ಮೊಂದು ಮೊಬೈಲ್ನ IMI ನಂಬರ್ ಇರುತ್ತೆ. ಸೊ ಅದು ನಿಮಗೆ ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಹಾಗೆ ಬ್ಲಾಕ್ ಮಾಡಿಸ್ಬೇಕಾದ್ರೆ ಅದು ಯೂಸ್ ಆಗುತ್ತೆ. ಹಾಗೆ ನೀವೊಂದು ಪರ್ಚೇಸ್ ಮಾಡಿರ್ತೀರಲ್ಲ, ಆ ಒಂದು ಇನ್ವಾಯ್ಸ್ ಅನ್ನೋದು ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಸೊ ಇದಕ್ಕೋಸ್ಕರನೇ ನೀವು ಮೊಬೈಲ್ ತೊಗೊಂಡಾಗ ನಿಮ್ಮೊಂದು ಮೊಬೈಲ್ನ ಬಾಕ್ಸ್ ಇರುತ್ತಲ್ಲ, ಅದನ್ನು ಮತ್ತು ಇನ್ವಾಯ್ಸ್ನ ಜೋಪಾನವಾಗಿ ಕಾಪಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಗೂಗಲ್ ಕ್ರೋಮ್ನ ಓಪನ್ ಮಾಡಿ ಇದರಲ್ಲಿ ನೀವು ಸರ್ಚ್ ಮಾಡಬೇಕಾಗಿರೋದು ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂತ. ಇದರಲ್ಲಿ ಫಸ್ಟ್ ಲಿಂಕ್ ಬಂದಿತ್ತಲ್ಲ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈ ಲಿಂಕ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಓಪನ್ ಆಗುತ್ತೆ ಈ ಥರ ಹೋಮ್ ಪೇಜ್. ಇದನ್ನು ನೀವು ಸ್ಕ್ರೋಲ್ ಡೌನ್ ಮಾಡ್ತಾಯಿದ್ರೆ ನಿಮಗೆ ಕೆಳಗಡೆ ತೋರಿಸ್ತಾ ಇದೆ ನೋಡಿ, KSP E-Loss ರಿಪೋರ್ಟ್ಸ್ ಅಂತ. ಸೊ ಇದನ್ನು ಕ್ಲಿಕ್ ಮಾಡಿದ್ರೆ ನೀವು ಲಾಗಿನ್ ಆಗೋದಕ್ಕೆ ಕೇಳುತ್ತೆ. ನೀವೇನಾದರೂ ಹೊಸ ಯೂಸರ್ ಆಗಿದ್ದರೆ ನೀವು ಫಸ್ಟು ಸೈನಪ್ ಆಗಿರಬೇಕಾಗತ್ತೆ. ಆಮೇಲೆ ನೀವೊಂದು ID ಪಾಸ್ವರ್ಡ್ನ ಯೂಸ್ ಮಾಡಿಬಿಟ್ಟು ಲಾಗಿನ್ ಆಗಬೇಕಾಗತ್ತೆ. ನಿಮ್ಮೊಂದು ಮೊಬೈಲ್ ನಂಬರ್ನ ಯೂಸ್ ಮಾಡ್ಕೊಂಡು ಕೂಡ ಲಾಗಿನ್ ಆಗ್ಬೋದು, ಅಥವಾ ಆಧಾರ್ ಪಾನ್ ಕಾರ್ಡ್ನ ಯೂಸ್ ಮಾಡಿ ಕೂಡ ನೀವು ಲಾಗಿನ್ ಆಗ್ಬೋದು. ನೀವು ಹೊಸ ಯೂಸರ್ ಆಗಿದ್ದರೆ ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮೊಂದು ಮೊಬೈಲ್ ನಂಬರ್ ಹಾಗೆ OTP ಬರುತ್ತೆ. OTP ಬಂದಾದಮೇಲೆ ಈ ಎಲ್ಲ ಒಂದು ಡೀಟೇಲ್ಸ್ ನೀವು ಫಿಲ್ ಮಾಡಬೇಕಾಗಿರುತ್ತೆ. ಫ್ರೆಂಡ್ಸ್, ಲಾಗಿನ್ ಆದಮೇಲೆ ನಿಮಗೆ ಈ 3 ಡಾಟ್ಸ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಇದೆಯಲ್ಲ, ಅದನ್ನು ಎನೇಬಲ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ಈ ಪೇಜ್ ಅನ್ನೋದು ಚೆನ್ನಾಗಿ ನಿಮಗೆ ವರ್ಕ್ ಆಗುತ್ತೆ. ಇಲ್ಲಾಂತಂದರೆ ಈ ಪೇಜ್ ಅನ್ನೋದು ಸರಿಯಾಗಿ ಈ ಮೊಬೈಲಲ್ಲಿ ವರ್ಕ್ ಆಗಲ್ಲ. ಇಲ್ಲ ನೀವು ಲ್ಯಾಪ್ಟಾಪಲ್ಲಿ ಮಾಡ್ತೀರಾ ಅಂತಂದರೆ ಲ್ಯಾಪ್ಟಾಪಲ್ಲಿ ಕೂಡ ನೀವು ಮಾಡ್ಕೊಬೋದು. ನೀವು ಮೊಬೈಲಲ್ಲಿ ಮಾಡ್ತೀರಾ ಅಂತಂದರೆ ಐದರ್ ಗೂಗಲ್ ಪ್ಲೇಸ್ಟೋರಲ್ಲಿ ಇದ್ರದ್ದೇ ಮೊಬೈಲ್ ಅಪ್ಲಿಕೇಶನ್ ಸಿಗುತ್ತೆ, ಅದರಲ್ಲಿ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನೀವು ಕ್ರೋಮಲ್ಲೇ ಅಪ್ಲೈ ಮಾಡ್ತೀರಾ ಅಂತಂದರೆ ನೀವು ಡೆಸ್ಕ್ಟಾಪ್ ಸೈಟ್ನ ಆಪ್ಷನ್ನ ಎನೇಬಲ್ ಮಾಡ್ಕೊಳ್ಳಿ. ನೀವು ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡಬೇಕಂದ್ರೆ 3 ಸ್ಟೆಪ್ಸ್ ಇರುತ್ತೆ. ಫಸ್ಟ್ ನಿಮ್ಮ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕಾಗತ್ತೆ.
ಸೊ ನಿಮ್ಮ ಡೀಟೇಲ್ಸ್ನ ಎಂಟ್ರಿ ಮಾಡಾದಮೇಲೆ ನೆಕ್ಸ್ಟ್ ಅಂತ ಕೊಟ್ಟರೆ ಇಲ್ಲಿ ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕೊಟ್ಟರೆ ಇಲ್ಲಿ ಆ್ಯಡ್ ನ್ಯೂ ಆರ್ಟಿಕಲ್ ಇದೆಯಲ್ಲ, ಇದರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವುದು ನಿಮ್ಮದು ಪ್ರಾಡಕ್ಟ್ ಅಂತ. ಇದರಲ್ಲಿ ನೀವು ಮೊಬೈಲ್ನ ಸರ್ಚ್ ಮಾಡಿ, ನೀವು ಇಲ್ಲಿ ಮೊಬೈಲ್ ಇದೆಯಲ್ಲ ಇದರಲ್ಲಿ ಸರ್ಚ್ ಮಾಡಿ ಈ ಒಂದು ಡೀಟೇಲ್ಸ್ ಎಲ್ಲ ಇದನ್ನೆಲ್ಲನೂ ಕೂಡ ನೀವು ಫಿಲ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಇದೆಲ್ಲ ಫಿಲ್ ಮಾಡಿದ್ಮೇಲೆ ನಿಮಗೆ ಥರ್ಡ್ ಸ್ಟೆಪ್ಪಲ್ಲಿ ನೀವು ಎಲ್ಲಿ ಮೊಬೈಲ್ನ ಕಳ್ಕೊಂಡಿದ್ದೀರ ಅದರೊಂದು ಡೀಟೇಲ್ಸ್ನ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಅದೆಲ್ಲ ಎಂಟರ್ ಮಾಡಾದಮೇಲೆ ನಿಮಗೆ EFIR ಅನ್ನೋದು ನಿಮಗೆ ಜನ್ರೇಟ್ ಆಗುತ್ತೆ. ಸೊ ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಇದೆಲ್ಲ ಆದಮೇಲೆ EFIR ಕಾಪಿ ಇರುತ್ತಲ್ಲ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಸಂಚಾರ್ ಸಾಥಿ ಅಂತ ಒಂದು ಗೌರ್ಮೆಂಟ್ ಅಪ್ಲಿಕೇಶನ್ ಇರುತ್ತೆ, ಅದರಲ್ಲೇ ನೀವೊಂದು ನಿಮ್ಮ ಮೊಬೈಲ್ನ ಬ್ಲಾಕ್ ಮಾಡ್ಬೋದು. ಇದರಿಂದ ಅವರು ಯಾವುದೇ ಥರ ಸಿಮ್ ಹಾಕೊಂಡ್ರು ಕೂಡ ಅದನ್ನು ಯೂಸ್ ಮಾಡೋಕ್ಕಾಗಲ್ಲ. ಅದು ಒಂಥರ ವೇಸ್ಟ್ ಅಂತಲೇ ಹೇಳ್ಬೋದು. ಅಣ್ಣ ಅದನ್ನು ಸ್ವಲ್ಪ ಹೇಳ್ಕೊಟ್ಬಿಡಲ್ವಾ? ನಂಗಲ್ಲ ಕಣೋ, ನಮ್ಮ ಜನಗಳಿಗೋಸ್ಕರ. ನೀವು ಆನ್ಲೈನಲ್ಲಿ ಒಂದು EFIRನ ನೀವು ರಿಜಿಸ್ಟರ್ ಮಾಡಾದ್ಮೇಲೆ ಅದನ್ನ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ನೀವು ಸಂಚಾರ್ ಸಾಥಿ ಅಪ್ಲಿಕೇಶನ್ ನೀವು ಓಪನ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಅನ್ನೋದು ಕಾಣುತ್ತೆ. ಇದರಲ್ಲಿ ಸೆಕೆಂಡ್ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದರಲ್ಲಿ ಫಸ್ಟ್ ಆಪ್ಷನ್ ಇದೆ ನೋಡಿ, ಬ್ಲಾಕ್ ಲಾಸ್ಟ್ ಆರ್ ಸ್ಟೋಲನ್ ಮೊಬೈಲ್ ಅಂತ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇದರಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಕೇಳುತ್ತೆ, EMI ನಂಬರ್ನ ಕೇಳುತ್ತೆ, ಬ್ರ್ಯಾಂಡ್ ಕೇಳುತ್ತೆ, ಹಾಗೆ ಮಾಡೆಲ್ ಕೇಳುತ್ತೆ, ಪ್ರೈಸ್ ಕೇಳುತ್ತೆ, ಹಾಗೆ ಇನ್ವಾಯ್ಸ್ನ ಅಪ್ಡೇಟ್ ಮಾಡೋದಕ್ಕೆ ಕೇಳುತ್ತೆ. ಇದೆಲ್ಲ ಡೀಟೇಲ್ಸ್ನ ನೀವು ಎಂಟ್ರಿ ಮಾಡಾದ್ಮೇಲೆ ನೆಕ್ಸ್ಟ್ ಅಂತ ಕೊಟ್ಟರೆ ನಿಮ್ಮ ಒಂದು ಮೊಬೈಲ್ನ ಲಾಸ್ಟ್ ಇನ್ಫಾರ್ಮೇಷನ್ನ ಕೇಳುತ್ತೆ. ಅಂದರೆ ಮೊಬೈಲ್ ಅನ್ನೋದು ಯಾವೊಂದು ಜಾಗದಲ್ಲಿ ನಿಮಗೆ ಕಳ್ತನ ಆಗಿದೆ, ಎಲ್ಲಿ ಕಳ್ಕೊಂಡ್ರಿ ಅದರ ಒಂದು ಡೀಟೇಲ್ಸ್ ನೀವು ಇದರಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಮತ್ತು ಒಂದು EFIR ಇರುತ್ತಲ್ಲ ಅದನ್ನು ಕೂಡ ಅಪ್ಲೋಡ್ ಮಾಡಬೇಕಾಗತ್ತೆ. ಅದಾದಮೇಲೆ ನಿಮಗೆ ಮೊಬೈಲ್ ಓನರ್ ಪರ್ಸನಲ್ ಇನ್ಫಾರ್ಮೇಷನ್ ಅಂತಿದೆಯಲ್ಲ ಅದರಲ್ಲಿ ನಿಮ್ಮ ಒಂದು ಡೀಟೇಲ್ಸ್ನ ಕೇಳುತ್ತೆ. ಸೊ ಆ ಡೀಟೇಲ್ಸ್ನ ನೀವು ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿದ್ರೆ ಮುಗೀತು. ನಿಮ್ಮ ಮೊಬೈಲ್ ಅನ್ನೋದು 24 ಅವರ್ಸಿಂದ ಒಂದು ವಾರದ ತನಕ ಟೈಮ್ ತೊಗೊಂಡು ಬ್ಲಾಕ್ ಅನ್ನೋದು ಮಾಡ್ತಾರೆ. ಸೊ ಒನ್ಸ್ ಬ್ಲಾಕ್ ಆದರೆ ಬೇರೆ ಯಾವುದೇ ಸಿಮ್ ಹಾಕಿದ್ರೂ ಕೂಡ ಅದರಲ್ಲಿ ಸಿಮ್ ಅಂದರೆ ನೆಟ್ವರ್ಕ್ ಅನ್ನೋದು ವರ್ಕ್ ಆಗೋಲ್ಲ, ಕಾಲ್ಸು ಮೆಸೇಜ್ ಏನೂ ಮಾಡೋಕ್ಕಾಗಲ್ಲ. ಬಟ್ ಆದರೆ ಅವರು ನಿಮ್ಮ ಒಂದು ಡಾಟಾನ ಅವರು ಆಕ್ಸೆಸ್ ಮಾಡ್ಬೋದಾಗಿರುತ್ತೆ. ಸೊ ಅದನ್ನು ಪ್ರಿವೆಂಟ್ ಮಾಡಬೇಕು ಅಂತಂದರೆ ನಾನು ನಿಮಗೆ ಫಸ್ಟ್ ಸ್ಟೆಪ್ ಹೇಳ್ಕೊಟ್ಟಿದ್ನಲ್ಲ, ಗೂಗಲ್ ಮೊಬೈಲ್ ಮೇಲ್ ID ಇರುತ್ತಲ್ಲ ಅದನ್ನು ಯೂಸ್ ಮಾಡಿಕೊಂಡು ನೀವು ಡಾಟಾನ ಎರೇಸ್ ಮಾಡಬೇಕಾಗಿರುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ಹೇಗಿತ್ತು ಅನ್ನೋದನ್ನ ಒಂದು ಲೈಕ್ ಕೊಡೋದು ಮುಖಾಂತರ ನಿಮಗೆ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ಅನ್ನೋದು ಇನ್ಫಾರ್ಮೇಟಿವ್ ಆಗಿದ್ದರೆ ನಿಮ್ಮ ಒಂದು ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಇದನ್ನು ಶೇರ್ ಮಾಡಿ. ಹಾಗೆ ಇದೇ ಥರ ಒಂದು ಇನ್ಫಾರ್ಮೇಟಿವ್ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.